ಸಿಗಂದೂರು ಸಂಘರ್ಷದ ಕ್ಷಣದಲ್ಲೂ ನೋವು ಅನುಭವಿಸುತ್ತಿರುವಂತಹ ಸ್ಥಳೀಯರು ಈಗ ಮಾತಿಗೆ ರೆಡಿಯಾಗಿದ್ದಾರೆ. ಅವ್ರು ಏನು ಹೇಳ್ತಾರೆ, ಅವರ ಬೇಡಿಕೆ ಏನು, ಈ ಸಂಘರ್ಷಕ್ಕೆ ಅವರ ಬಳಿ ಇರುವಂತಹ ಪರಿಹಾರ ಏನು ಅಂತ ಕೇಳೋಣ ಬನ್ನಿ. ಏನು ಇದು, ಯಾಕೆ ಸಂಘರ್ಷ ಆಗ್ತಾ ಇದೆ? ಕರ್ನಾಟಕ ರಾಜ್ಯದ ಜನತೆಗೆ ನಾವು ಬೆಳಕಿಗಾಗಿ ಎಲ್ಲವನ್ನು ತ್ಯಾಗ ಮಾಡಿದಂಥ ಭೂಮಿ ಇದು. ಇಲ್ಲಿಯ ಜನರ ಸಂತ್ರಸ್ತರಿಗಾಗಿಯೇ ಲಾಂಛನ ವ್ಯವಸ್ಥೆಯನ್ನು ಮಾಡಿದರು. ಇತ್ತೀಚೆಗೆ ಸಿಗಂದೂರು ಕ್ಷೇತ್ರ ಪ್ರಸಿದ್ಧಿ ಪಡೆದಿದೆ, ಜನಸಂಖ್ಯೆಯೂ ಜಾಸ್ತಿ ಆಗಿದೆ. BJP ಸರ್ಕಾರ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವರು ನಮಗೆ 3 ಲಾಂಚನ್ನು ಬಿಡುಗಡೆ ಮಾಡಿದರು. ಲಾಂಚ್ ರನ್ನಿಂಗಲ್ಲಿದೆ. ಈಗ ಎಂಪ್ಲಾಯೀಸ್ ಇಲ್ಲ. ಎಂಥ ತೊಂದರೆಯಲ್ಲಿದ್ದೇವೆ ಅಂತಂದರೆ, ಒಬ್ಬ ಎಂಪ್ಲಾಯಿ ಕೊರತೆಗಳಿಂದ 4 ಲಾಂಚು ಎಟ್ ಎ ಟೈಮಿಗೆ ಓಡಾಡಿದರೆ, ಸರಿಯಾದ ಸಮಯಕ್ಕೆ ಓಡಾಡಿದರೆ ಸ್ವಲ್ಪ ತೊಂದರೆಗಳನ್ನು ಅವಾಯ್ಡ್ ಮಾಡ್ಬೋದು. ನಮ್ಮದು ಬಹುದಿನದ ಬೇಡಿಕೆ ಇದೆ, ಪಾದಯಾತ್ರೆ ಮಾಡಿದ್ದೀವಿ, ಎಲ್ಲದನ್ನೂ ಮಾಡಿದ್ದಾರೆ ನಮ್ಮ ಭಾಗದ ಜನರು. ಸೇತುವೆ ಆಗಲೇಬೇಕು ಅಂತ. ಈಗ ತಾಲೂಕು ಕೇಂದ್ರ ಇರೋದು ಆ ಕಡೆ, ನಮಗೆಲ್ಲ ಇಲಾಖೆಗಳಿರೋದು ಆ ಕಡೆ, ಯಾವುದೇ ದಾಖಲಾತಿ ಬೇಕಂದ್ರೆ ಅಲ್ಲೇ ಹೋಗಬೇಕು. ಆಸ್ಪತ್ರೆ ಇರೋದು ಅಲ್ಲೇ. ನಮಗೆ ಮೂಲಭೂತ ಸೌಕರ್ಯ ಕೊಡ್ತೀವಿ ಹೇಳಿ ಅದನ್ನೇ ಕರೂರು ಹೋಬಳಿನ ತಾಲೂಕು ಕೇಂದ್ರ ಮಾಡಿದರೆ ನಮಗೆ ಈ ಸಮಸ್ಯೆ ಆಗ್ತಿರ್ಲಿಲ್ವೇನೋ. ಈಗ ಉದಾಹರಣೆಗೆ ನಾವು ಅಮಾವಾಸ್ಯೆ ದಿನ ಎಲ್ಲ ಬಂದರೆ ಇಲ್ಲಿ ನಮಗೆ ಬೆಳಿಗ್ಗೆ ಕೋರ್ಟ್ ಇರುತ್ತೆ 10ವರೆಗೆ. ನಾವು ವೆಹಿಕಲ್ ತಗೋ ಬಂದಿರ್ತೀವಿ, ನಮ್ಮ ಗಾಡಿ ಆ ಕಡೆ ಪಾಸ್ ಆಗೋರಿಗೆ 1:30 ಆಗಿರುತ್ತೆ. ಅವಾಗ ಏನಾಗುತ್ತೆ, ನೆಕ್ಸ್ಟ್ ಅವತ್ತು ಕೋರ್ಟ್ ನಾವು ಅಬ್ಸೆಂಟ್ ಆಗ್ತೀವಿ, ವಾರೆಂಟ್ ಇಶ್ಯೂ ಆಗುತ್ತೆ. ಪ್ರಾಮಾಣಿಕವಾದಂತಹ ಪ್ರಯತ್ನಗಳು ಇವತ್ತಿನವರೆಗೂ ನಡೆದಿಲ್ಲ. ನಡಿಬೇಕಾದಂಥ ಆಸಕ್ತಿಯನ್ನು, ಏನು ವೋಟ್ ಹಾಕ್ಕೊಳ್ಬೇಕಿದ್ರೆ ತಗೊಳ್ತಕ್ಕಂಥ ಆಸ್ತಿಯನ್ನು ನಂತರದ ದಿನಗಳಲ್ಲಿ ಇಲ್ಲಿ ಬಂದಿರತಕ್ಕಂಥ ಯಾವ ಜನಪ್ರತಿನಿಧಿಗಳು, ಅವರು ಇವರು ಅಂತಲ್ಲ, ಯಾರೂ ಸಹ ಅಷ್ಟು ಆಸಕ್ತಿಯನ್ನು ಪಡಿತಾ ಇಲ್ಲ. ಕಾರಣ ಇಷ್ಟೇ, ನಾವು ಹೋರಾಟಕ್ಕೆ ಇಳಿದಿರೋ ಮಾರ್ಗಗಳು ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಇನ್ನು ನಾವು ಸುಮಾರು ಒಂದು 45-50 ವರ್ಷಗಳಾದರೂ ಸಹಿತ ನಮಗೆ ಸೇತುವೆ ಕೊಡಲಿಲ್ಲ ಅಂತಂದರೆ ಅದಕ್ಕೆ ಬೇರೆ ಥರದಾದಂಥ ಹೋರಾಟವನ್ನು ಹಿಂದೂ ಸಹ ಹೇಳಿದ್ದೆ, ಮುಂದಿನ ಯುವಕರು ಸಹ ಆ ಥರದ ದೃಷ್ಟಿಕೋನದಲ್ಲಿ ಹೋಗ್ತಾರೇನೋ ಅಂತ ಅನಿಸ್ತಾ ಇದೆ. ಯಾಕೆಂತಂದರೆ 3 ತಲೆಮಾರುಗಳ ದೃಷ್ಟಿಯನ್ನು ಹೇಳಿದರು ಅವರು. 4ನೇ ತಲೆಮಾರು ಇದೇ ಥರ ಆಗ್ಬೋದು ಅಂತ ಹೇಳುವಂಥ ದೃಷ್ಟಿಯಿಂದ ಎಲೆಕ್ಷನ್ ಬಹಿಷ್ಕಾರ ಮಾಡೋದ್ರಿಂದ ಈ ಥರ ಸಮಸ್ಯೆಗಳು ಬಗೆಹರಿಯೋದಿಲ್ಲ ಹೇಳೋದು ನಮಗೂ ಗೊತ್ತು. ಯಾಕೆಂತಂದರೆ ಇಲ್ಲಿಯ ಓಟ್ಗಳು ನಂಬಿಕೊಂಡು ರಾಷ್ಟ್ರ ರಾಜಕಾರಣ ನಿಂತಿಲ್ಲ, ಬೇರೆ ಥರದ ಹೋರಾಟಗಳಿಗೆ ಯೋಚನೆಯನ್ನು ಮಾಡ್ತಾರೆ. ಇವತ್ತಿನವರೆಗೆ KPC ಸಂಸ್ಥೆಗೆ 20,000 ಕೋಟಿ ರೂಪಾಯಿ ನೇರ ಅನುದಾನ ಬಂದಿದೆ. ಕೈಗಾರಿಕೆಗಳು ಇದರಿಂದ ಅಭಿವೃದ್ಧಿ ಆಗಿದ್ದಾವೆ, ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ. ಕರ್ನಾಟಕ ರಾಜ್ಯದ ಜನ ನೆಮ್ಮದಿಯಿಂದ ಇದ್ದಾರೆ ಅಂತಂದರೆ ಲಿಂಗಿನಮಕ್ಕಿ ಜಲಾಶಯದಿಂದ. ಇಲ್ಲಿ ಮುಳುಗಿರ್ತಕ್ಕಂಥ ಜನರಿಗೆ ಪರಿಹಾರವನ್ನು ಅವತ್ತಿನ ಕಾಲದಲ್ಲಿ ಹೂವು ಕೊಡುವಲ್ಲಿ ಹೂವಿನ ಹೆಸರನ್ನು ಕೊಟ್ಟರು ಈ ಸರ್ಕಾರ, ನಿಜಲಿಂಗಪ್ಪನವರ ನೇತೃತ್ವದ ಸರ್ಕಾರ. ಅದರ ನಂತರ ಮುಳುಗದೆ ಉಳಿದಿರ್ತಕ್ಕಂಥ ಜನರ ಬಗ್ಗೆ ಒಂದು ವಿಸ್ತೃತವಾದಂಥ ಚರ್ಚೆ ಆಗಲಿಲ್ಲ. ಈ ಜನರನ್ನು ತಾಲೂಕು ಕೇಂದ್ರದೊಂದಿಗೆ ಬೆಸೆಯೋದು ಹೇಗೆ, ಇವರನ್ನು ಮನುಷ್ಯರ ಥರ ನೋಡೋದು ಹೇಗೆ, ನಾಗರಿಕ ಸಮಾಜದ ಸೌಲಭ್ಯವನ್ನು ಇವರಿಗೆ ಯಾರಿಗೆ ಯಾವ ರೀತಿಯಲ್ಲಿ ಕೊಡಬೇಕು ಹೇಳ್ತಕ್ಕಂಥ ನಿಷ್ಕಲ್ಮಶವಾದಂಥ ಪ್ರಾಂಜಲ ಮನಸ್ಸಿನ ಚರ್ಚೆ ಆಗಲಿಲ್ಲ. ಬೌದ್ಧಿಕ ಶಕ್ತಿಯನ್ನು ಕುಂಠಿತಗೊಳಿಸ್ಕೊಂಡ್ರು, ಆರ್ಥಿಕ ಶಕ್ತಿಯನ್ನು ಕುಂಠಿತಗೊಳಿಸ್ಕೊಂಡ್ರು. ಯಾರಿಗಾಗಿ? ಈ ರಾಜ್ಯದ ವಿದ್ಯುತ್ ಕೊಟ್ಟಿರ್ತಕ್ಕಂಥ ಏಕೈಕ ತಪ್ಪಿಗಾಗಿ. ಇಷ್ಟು ಉಪಕೃತವಾದಂತಹ ರಾಜ್ಯ ಸರ್ಕಾರ, ಅಲ್ಲಿ ವಿಧಾನ 3ನೇ ಮಹಡಿಯಲ್ಲಿ ಕೂತಿರ್ತಕ್ಕಂಥ IAS ಬಾಬುಗಳು ಹೇಳ್ತಾರೆ, 20,000 ಜನರಿಗೆ ನಾವು ಇಷ್ಟೊಂದು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಸಾರ್ ಅಂತ. ವಿಧಾನಸಭೆಯಲ್ಲಿ 3 ಸಲ ಪ್ರಶ್ನೆ ಆಗಿದೆ. ಇದರ ಬಗ್ಗೆ ನಮ್ಮ ಜಿಲ್ಲೆಯ ನಾಯಕರುಗಳು ಮಾತಾಡಿದ್ದಾರೆ. 3 ಸಲ PWD ಮಂತ್ರಿ ಅವರು ಲಿಖಿತ ಉತ್ತರವನ್ನು ಶಾಸನ ಸಭೆಗೆ ಕೊಟ್ಟಿದ್ದಾರೆ. ನಾವು ಆದಷ್ಟು ಶೀಘ್ರವಾಗಿ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡ್ತೇವೆ ಅಂತೇಳಿ. 50 ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ಒಂದು ಜನಮಾನಸದ ಮೇಲೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು ಅಂತೇಳಿ ನಾನು ನಿಮ್ಮ ಮೂಲಕ ವಿನಂತಿಯನ್ನು ಮಾಡ್ತೇನೆ. ನಮ್ಮ ಮಕ್ಕಳು ಕೇಳ್ತಾರೆ, ನೀರು ಯಾಕೆ ಅಣೆಕಟ್ಟನ್ನು ಕಟ್ಟಿ ನಿಲ್ಲಿಸಿದ್ದಾರೆ ಅಂತ ಕೇಳಿದ್ರೆ ಕರೆಂಟ್ ಉತ್ಪಾದನೆಗೆ ಅಂತ ಹೇಳ್ತಾರೆ. ಆದರೆ ನಮ್ಮ ಮನೇಲಿ ಯಾಕೆ ಬೆಳಕಿಲ್ಲ ಅಂತ ಕೇಳಿದಾಗ ನಮಗೊಂಥರ ಏನು ಹೇಳಬೇಕಂತ ಅರ್ಥ ಆಗ್ತಾ ಇಲ್ಲ. ದೀಪದಡಿ ಕತ್ಲಿದ್ದಾಗಿದ್ದೀವಿ. ಇದು ಎಷ್ಟು ವರ್ಷಕ್ಕೆ ಬಗೆಹರಿತದೆ ಗೊತ್ತಿಲ್ಲ. ಇಲ್ಲಿಯವರೇ ಮುಖ್ಯಮಂತ್ರಿಗಳಾಗಿದ್ರು, ಇಲ್ಲಿಯವರೇ MLAಗಳು, ಯಾವಾಗಲೂ ಇಲ್ಲಿಯವರೇ MLAಗಳು, ಬೇರೆ ಈಗಲೂ ಸ್ಪೀಕರು ಇದ್ದಾರೆ, ಅವ್ರಿಗೂ ಗೊತ್ತುಂಟು. ಹಾಗೆ ನಮ್ಮಲ್ಲೇ ಕರೆಂಟ್ ಉತ್ಪಾದನೆ ಆಗೋದು. ಹಾಗಂತ ನಾವು ಬೆಳಕು ನೋಡಿಲ್ಲ. ಇನ್ನು ನಮ್ಮಲ್ಲಿ ಶಾಲೆಗಳಿದ್ದಾವೆ, ಪನಿಷ್ಮೆಂಟ್ ಏರಿಯಾ ಅಂತ ತಿಳ್ಕೊಂಡು ಯಾರು ಶಿಕ್ಷಕರು ಬರ್ತಾ ಇಲ್ಲ. ಇವತ್ತು 2 ಹಾಸ್ಪಿಟ್ಲ್ ಇದ್ದಾವೆ, ಡಾಕ್ಟರ್ಗಳು ಇದುವರೆಗೂ ಬಂದಿಲ್ಲ. ಮಕ್ಕಳಿಗಾರು ಅದೊಂದು ಅನುಕೂಲ ಆಗಲಿ ಅಂತೇಳಿ ನಾವು ಎಲ್ಲ ಮಂತ್ರಿಗಳ ಹತ್ರ MLAಗಳ ಹತ್ರ ಕೇಳ್ಕೊಳೋದಿಷ್ಟೇ. ನಾವು ಏನೇ ಕೊಟ್ಟರು, ಒಂದು ಲೆಟರ್ ಕೊಟ್ಟರು ಕೂಡ ತಗೊಂಡು ಹೋಗ್ತಾರೆ, ಕಸದ ಬುಟ್ಟಿ ಬಿಸಾಡ್ತಾರೆ ಅಷ್ಟೇ ಹೊರತು ನಾವು ಆಡೋ ಮಾತು ಇಲ್ಲಿರ್ತಕ್ಕಂಥ ಸ್ಥಿತಿಗತಿ ಕಸಕ್ಕೆ ಸಮಾನ ಅಂತ ಆಗ್ಬಿಟ್ಟಿದೆ. ನಮಗೆ ಅನಿಸ್ತಾ ಇದೆ, ನಾವು ಬಳ್ಳಾರಿ ಜೈಲಿನಲ್ಲಿ ಇರೋದೇ ಒಳ್ಳೆಯದು. ನಾವು ಈ ಒಂದು ಕಷ್ಟ ಕೂಪಲೆಗಳಲ್ಲಿ ಇರೋದಕ್ಕಿಂತ ಸರ್ಕಾರದ ವಿರುದ್ಧ ಬೇರೆ ಥರದ ಹೋರಾಟಗಳನ್ನು ಮಾಡಿ ಬಳ್ಳಾರಿ ಜೈಲಲ್ಲಿ ಇರೋದು ಒಳ್ಳೆಯದು ಅಂತ ಅನಿಸ್ತಾ ಇದೆ. ಇಲ್ಲಿ ವ್ಯತಿರಿಕ್ತವಾದಂಥ ಕೇಸು, ನಾವು ನಿರಪರಾಧಿಗಳು, ನಮ್ದೇನು ತಪ್ಪಿಲ್ಲ. ನಾವು ನಿಜವಾಗಲೂ ಇಲ್ಲಿ ನಾವು ಕಾಲಾಪಾನಿ ಶಿಕ್ಷೆ, ಕರಿನೀರಿನ ಶಿಕ್ಷೆಯನ್ನು ಕಳೆದ 60 ವರ್ಷದಿಂದ ನಾವು ವಹಿಸ್ಕೊಂಡು ಬಂದಿದ್ದೇವೆ. ಯಾರಿಗಾಗಿ? ಈ ರಾಜ್ಯದ ಜನರಿಗಾಗಿ. ವಿದ್ಯುತ್ ಉಪಯೋಗ ಮಾಡ್ತಕ್ಕಂಥ ಎಲ್ಲ ಜನರು ಇದನ್ನು ಪ್ರತಿರೋಧ ಮಾಡಬೇಕು. ಸರ್ಕಾರ ನಮ್ಮಿಂದ ಇಡೀ ಕರ್ನಾಟಕ ರಾಜ್ಯಕ್ಕೆ ಬೆಳಕನ್ನು ಕಂಡು ನಮಗೆ ಆಸ್ಪತ್ರೆ ಇದೆ, ನರ್ಸ್ಗಳಿಲ್ಲ, ಡಾಕ್ಟರ್ಗಳಿಲ್ಲ, ಟೆಲಿಫೋನ್ ಎಕ್ಸ್ಚೇಂಜ್ಗಳಿದ್ದಾವೆ, ಯಾವುದೇ ಮೊಬೈಲ್ ನೆಟ್ವರ್ಕ್ ಸರಿ ಇರೋದಿಲ್ಲ.
ನಮಗೆ ಸಂಚಾರಿ ಆಸ್ಪತ್ರೆ ಅಂತ ಸರ್ಕಾರ ಕೊಡ್ಚು, ಅದನ್ನು ವಾಪಸ್ ತಗೊಂಡು. ಜೊತೆಗೆ ಶಾಲೆಗಳಿದಾವೆ, ಪ್ರತಿ ಊರಿಗೆ ಶಾಲೆಗಳಿದೆ, ಕಟ್ಟಡ ಎಲ್ಲ ಹಾಳು ಬೀಳ್ತಾ ಇದ್ದಾವೆ, ಯಾವುದೇ ಶಿಕ್ಷಕರು ಬರ್ತಾ ಇಲ್ಲ. ಯಾಕೆ ಕೇಳಿದ್ರೆ ಇದೇ ಸೇತುವೆ ಅಥವಾ ಈ ಹೊಳೆ ಇದಕ್ಕಾಗಿ ಇದೊಂಥರ ಅವ್ರಿಗೆ ಶಿಕ್ಷೆ ಅಂತ. ಯಾವುದೇ ಒಂದು ಶಾಲೆಯಲ್ಲಿ ಕೂಡ ಕನಿಷ್ಠ 60ರಿಂದ 70 ಮಕ್ಕಳಿದ್ದಾರೆ, ಒಬ್ಬ ಶಿಕ್ಷಕರು, ಅದು ಕೂಡ ಇಲ್ಲದೆ ಹೋದ ಪರಿಸ್ಥಿತಿ ಇದೆ. ದೌರ್ಜನ್ಯ ಹೌದು, ಆದರೆ ನಾವು ಅಸಹಾಯಕರಾಗಿದ್ದೇವೆ. ಇಲ್ಲಿ ನಮ್ಮನ್ನ ಎಲ್ಲ ರಾಜಕೀಯ ಪಕ್ಷಗಳು ಒಡೆದು ಆಳ್ತಾ ಇದ್ದಾವೆ. ಸ್ಥಳೀಯರ ಹಾಗೂ ಪ್ರವಾಸಿಗರ ನಡುವಿನಂತ ಈ ಸಂಘರ್ಷ ಕೊನೆಯಾಗಬೇಕಾದ್ರೆ ಸೇತುವೆ ಕೊಂಡಿಯಾಗಿ ಬರಬೇಕು. ಆದರೆ ರಾಜಕಾರಣಿಗಳು ಯಾಕೋ ಈ ಬಗ್ಗೆ ಯಾವುದೇ ರೀತಿಯ ಇಚ್ಛಾಶಕ್ತಿನ ಪ್ರದರ್ಶನ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯ ಅವರೇ, ನೀವು ಕೂಡ ನೋವುಂಡವರು, ನೀವು ಕೂಡ ಹಣಕಾಸು ಸಚಿವರು, ಮಾನವೀಯ ನೆಲೆಯಲ್ಲಾದರೂ ಇವರಿಗೊಂದು ಸೇತುವೆ ನಿರ್ಮಿಸಿ ಇವರ ಬದುಕಿನ ಬಾಳ ಬೆಳಕನ್ನು ಬೆಳಗಿಸಿ ಅನ್ನುವಂಥದ್ದು ಎಲ್ಲರ ಮನವಿಯಾಗಿದೆ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲ ಏನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.